ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರಿ, ಇನ್ನೇನು ಮಾಡ್ತಾರೆ ಅವರಿಗೆ? ಹಾಗೆ ಹೇಳಲೇಬೇಕು, ಅಸಹಾಯಕತೆ ಕಾಡಲೇಬೇಕು. ಅವರೊಂದು ಆತ್ಮಾವಲೋಕನ ಮಾಡ್ಕೋಬೇಕು. 10 ವರ್ಷ BJPಯಲ್ಲಿ ಸಂಸದರಾಗಿದ್ದರು, ಶಾಸಕರಾಗಿದ್ದರು. ಅವರು ಒತ್ತಡಕ್ಕೆ ಮಣಿದು ನಮ್ಮ ಕಾರ್ಯಕರ್ತರ ಹಿತಾಸಕ್ತಿಯನ್ನು ಬದಿಗಿಟ್ಟು ನಮ್ಮ ಪಾರ್ಟಿ ಮಗನಿಗೆ ಟಿಕೆಟ್ ಕೊಡ್ತು, ಸೊಸೆಗೆ ಟಿಕೆಟ್ ಕೊಡ್ತು. ಅಲ್ಲ, ಮಗನಿಗೆ ಟಿಕೆಟ್ ಕೊಟ್ವಿ, ಸೊಸೆಗೆ ಟಿಕೆಟ್ ಕೊಟ್ವಿ. ಒಂದಲ್ಲ ಒಂದು ರೀತಿ 7 ಬಾರಿ ಅವರು ನಮ್ಮ ಪಕ್ಷದಲ್ಲಿ ಸ್ಪರ್ಧೆ ಮಾಡಿದ್ರು. ಹೋಗಿದ್ದಾರೆ, ಏನೋ ಸಿಗುತ್ತೆ ಅಂತ ಕಾಂಗ್ರೆಸ್ಸಿಗೆ. ಕೆಲವೇ ದಿನದಲ್ಲಿ ಬ್ರಹ್ಮನಿರಸನ ಆಗುತ್ತೆ. ಇಲ್ಲಿ ಅವರಿಗೆ ಗೌರವ ಇತ್ತು, ಸ್ಥಾನಗಳಿತ್ತು. ಅವರಿಗೆ ಸತ್ಯದ ದರ್ಶನ ಆಗೋಕ್ಕೆ ಭಾಳ ಕಾಲ ಹಿಡಿಯೋದಿಲ್ಲ. ಕಾಂಗ್ರೆಸ್ನಲ್ಲಿ ಗೌರವವನ್ನೂ ಕಳ್ಕೊಳ್ಳುವಂಥ ಸ್ಥಿತಿ ಅವರಿಗೆ ಬರುತ್ತೆ. ನೋಡ್ತಾ ಇರಿ. ಏನಂದರೆ, ಈಗ ಅವರಿಗೆ ನನ್ನ ಮೇಲೆ ಇನ್ನೇನು ಹೇಳೋಕ್ಕಾಗದೆ ಹಂಗೆ ಹೇಳ್ತಿದ್ದಾರೆ. ಅಲ್ಲ, ಒಂದೇನೆಂದರೆ, ನಾನು ಹೇಗೆ, ನನ್ನ ಜೀವನ ಹೇಗೆ ಅಂತ ಸ್ವತಃ ಕರಡಿ ಸಂಗಣ್ಣವರಿಗೂ ಗೊತ್ತು. ನಾನಿವತ್ತು ಬೆಳಗ್ಗೆ ಅಗಡಿ ಅಂದಾನಪ್ಪನವ್ರ ಮನೆಗೆ ತಿಂಡಿ ಮಾಡ್ತಿರ್ಬೇಕಾದ್ರೆ ಹೇಳ್ತಿದ್ದೆ, ನೋಡಿ, ನಾನು 5:15 ವಾಕ್ ಮಾಡ್ತಿರ್ಬೇಕಾದ್ರೆ ಅವರು ಹೊರಗಡೆ ಬಂದು, ಅವರು ಸೌತ್ ಅವೆನ್ಯೂನಲ್ಲಿ ಅವ್ರ ಲೈನ್ನಲ್ಲೇ ನಾನು ವಾಸ ಇದ್ದೆ. ನಾನು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದಾಗ ಅವರು ಯೋಗ ಮಾಡ್ತಾ ಇದ್ದರು. ಯಾರು? ಕರಡಿ ಸಂಗಣ್ಣವರು. ಅವರು ನನ್ನನ್ನು ನೋಡಿದ್ದಾರೆ ವಾಕ್ ಮಾಡ್ತಾ ಇರೋದನ್ನು. ನನ್ನ ಜೀವನ ಏನು ಅಂತ ನನಗೆ ಗೊತ್ತು. ಅವರಿಗೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ರಾಜಕೀಯವಾಗಿ ನಾನೇನು ಆರೋಪ ಮಾಡಿದ್ದೀನೋ ಅದು ಸತ್ಯ. ದೇವರು ಭಾರತೀಯ ಜನತಾ ಪಾರ್ಟಿ, ಪೂಜಾರಿ ಬದಲಾಗಿದ್ದಾರೆ. ಬಿಜೆಪಿಯವರು ತಮ್ಮ ಅಭ್ಯರ್ಥಿಗಳನ್ನು ನಿರ್ಧರಿಸಿದ್ದಾರೆ, ಆದರೆ ಬರೀ ಮೋದಿ ಹೆಸರು ಹೇಳ್ತಾರೆ. ಆಗಿದ್ರೆ ಮೋದಿಯವರೇ ಎಲ್ಲ ಕಡೆ ನಿಂದಿರಬಹುದಿತ್ತಲ್ಲ ಅಂತ ಅವ್ರದ್ದು ಒಂದು 2014ರಲ್ಲಿ ಮತ್ತು 19ರಲ್ಲೂ ಕೂಡ ಮೋದಿ ಹೆಸರನ್ನೇ ಹೇಳಿದ್ದು. ಕರಡಿ ಸಂಗಣ್ಣವ್ರು ಸೋತಿದ್ರು ಅಸೆಂಬ್ಲಿನಲ್ಲಿ. ಮೋದಿ ಮಾಯೆಯೇ ಅವ್ರನ್ನ MP ಮಾಡಿದ್ದೆ 2 ಬಾರಿ. ಮೋದಿ ಮಾಯೆ ಇಲ್ಲದೇ ಇದ್ದರೆ ಕರಡಿ ಸಂಗಣ್ಣವರ ರಾಜಕೀಯ ಬದುಕು 13ಕ್ಕೆ ಕೊನೆ ಆಗ್ತಿತ್ತು. 2013ಕ್ಕೆ ಅವ್ರ ರಾಜಕೀಯ ಬದುಕು ಕೊನೆ ಆಗ್ತಿತ್ತು. ಮೋದಿ ಮಾಯೆಯೇ ಅವ್ರನ್ನ ದೆಹಲಿಯ ಪಾರ್ಲಿಮೆಂಟ್ನವ್ರಿಗೂ ಹೋಗೋಕ್ಕೆ ಕಾರಣ ಆಗಿದ್ದು. ಮತ್ತು ಸಂಗಣ್ಣವ್ರಿಗೆ ಕೇಳ್ತೀನಿ, ಸಂಗಣ್ಣವರೇ, ನೀವು 2-2.5 ತಿಂಗಳವರೆಗೂ ಮೋದಿಯವ್ರನ್ನ ನೀವು ಹೊಗಳದಷ್ಟು ಇನ್ಯಾರು ಹೊಗಳಿರಲಿಲ್ವಲ್ಲ, ಯಾಕೆ ಈ ಥರ ಏಕ್ದಮ್ ಚೇಂಜ್ ಆದ್ರಿ? ನೀವೇ ಬೆಳಗ್ಗೆ ಎದ್ದರೆ ಮೋದಿ ಅಂತ ನಮಗಿಂತ ಜಾಸ್ತಿ ಹೊಗಳ್ತಾ ಇದ್ರಲ್ವ? ಹಳೆ ಕ್ಯಾಸೆಟ್ ಏನಾರು ವಾಪಸ್ ಹಾಕಿ ತೋರಿಸ್ಬೇಕು ಅನ್ನೋ ತೋರಿಸ್ತೀವಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡಿ, ನಾನು ಎಷ್ಟಾದರೂ ಹೊರಗಡೆವನು, ಇಲ್ಲೇ ಹುಟ್ಟಿ ಬೆಳೆದಿರೋರು. ಸಂಗಣ್ಣವ್ರ ಬಗ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಸಂಗಣ್ಣವರ ತಂತ್ರಗಾರಿಕೆ, ಸಂಗಣ್ಣವರ ರಾಜಕಾರಣ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಈ ವಿಷಯದಲ್ಲಿ ನಾನು ಜಡ್ಜ್ ಮಾಡೋಕ್ಕಿಂತ ಚೆನ್ನಾಗಿ ನೀವೇ ಜಡ್ಜ್ ಮಾಡಬಲ್ಲರಿ. ಅಲ್ಲ, ನಾನು ಹೇಳೋದಂದರೆ ನೀವು ಈ ವಿಷಯ ಅವ್ರು ಹೇಳಿದ ಪ್ರಶ್ನೆ ಯಾರು? ನಾನು ಹೇಳಿದಂದ್ರೆ ಅದನ್ನು ಮರೆತು ಬಿಟ್ಟಿದ್ದಾರೆ ಅವರು ಅಂತ ನಾನು ಹೇಳಿದ್ದೆ. ನೀವು ಕೇಳಿದ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿರೋದು. ನನಗೇನು ಅವ್ರ ಬಗ್ಗೆ ಪದೇ ಹೇಳಬೇಕು ಅಂತ ನನ್ನೇನು ಉದ್ದೇಶ ಇಲ್ಲ. ನೀವು ಕೇಳಿರೋದಕ್ಕೆ ನಾನು ಹೇಳಿರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.